ಎಲ್ಲರಿಗೂ ನಮಸ್ಕಾರ. ಸುಚಿ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗಳು ಸುಚಿತ್ರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಸರಳವಾಗಿ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬ್ಲೌಸ್ ಕಲಿಯೋದಕ್ಕೆ ಟ್ರೈನಿಂಗ್ಗೆ ಹೋಗ್ಬೇಕಂತ ಏನಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿಕೊಂಡು ಆರಾಮಾಗಿ ಕಲ್ತ್ಕೊಬಿಡ್ಬೋದು. ಈಗ ಟೆಕ್ನಾಲಜಿ ಮುಂದುವರಿತಾ ಇದೆ, ಎಲ್ಲ ಫೋನಲ್ಲೇ ಸಿಗೋ ರೀತಿ ಆಗಿದೆ. ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಲೈನಿಂಗ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಅಮ್ಮನ ಮೆಷರ್ಮೆಂಟ್ ಪ್ರಕಾರ ಬ್ಲೌಸನ್ನು ಕಟಿಂಗ್ ಮಾಡೋಣ. ಕರೆಕ್ಟಾಗಿ ಒಂದು ಮಿಸ್ ಆಗದೇ ನಾನು ನಿಮಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ನೋಡ್ಕೊಂಡು ಬರೋಣ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳಿ. ನೋಡಿ, ಈಗ ನಾನು ಲೈನಿಂಗ್ ಪೀಸ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ಬ್ಲೌಸ್ ಪೀಸು ಇದು ಮತ್ತು ಅಳತೆ ಬ್ಲೌಸನ್ನು ಎತ್ತಿಟ್ಕೊಂಡಿದ್ದೀನಿ. ನಾನೀಗ ಈ ಒಂದು ಅಳತೆ ಬ್ಲೌಸಿಂದ ಮೆಷರ್ಮೆಂಟ್ ತಗೊಂಡು ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾನು 2 ಮೀಟರ್ ತೊಗೊಂಡಿದ್ದೀನಿ, ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಲೈನಿಂಗ್ ಪೀಸ್ನ 2 ಮೀಟರ್ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ. ಈಗ ನಾನು ಅಳತೆ ಬ್ಲೌಸ್ನ ಉಲ್ಟಾ ಮಾಡಿಕೊಂಡು ಮುಂದೆ ಅಗಲ ಎಷ್ಟಿದೆ ಅಂತ ನೋಡ್ಕೋತೀನಿ. ಮುಂದೆ ಅಗಲ 13.5 ಬರ್ತಾ ಇದೆ. ನಾನೀಗ ಲೈನಿಂಗ್ ಪೀಸ್ನಲ್ಲೂ ಸಹ 13.5ನ ತಗೋತೀನಿ. ಮಾಡಿಕೊಂಡು 13.5 ಇಂಚ್ ಅಷ್ಟು ನಾನು ಈಗ ಇದನ್ನು ಮೆಜರ್ಮೆಂಟ್ ತೊಗೊಂಡು ಇದಿಷ್ಟನ್ನು ಕಟ್ ಮಾಡ್ಕೊತೀನಿ. ಇಲ್ಲಿವರೆಗೂ ಕಟ್ ಮಾಡ್ಕೊತೀನಿ. ಉದ್ದ ಬಂದು 15.5 ಇದೆ. 15.5 ಇಂಚ್ ಅಷ್ಟಿದ್ರೆ ನಾನು ಹಿಂದೆಗೆ 16.5 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅದಕ್ಕಿಂತ ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮುಂದೆಗೆ 17.5 ತೊಗೋತೀನಿ. ಫ್ರಂಟ್ಗೆ 17.5 ಇಂಚ್ ತೊಗೋತೀನಿ, ಬ್ಯಾಕ್ಗೆ 16.5 ಇಂಚ್ ತೊಗೊಳ್ತೀನಿ. ಟೋಟಲ್ 34 ಇಂಚ್ ಅಷ್ಟಿಗೆ ನಾನು ಕಟ್ ಮಾಡ್ಕೊತೀನಿ. ಈಗ ನಾನು ಇಲ್ಲಿಗೆ ಕಟ್ ಮಾಡ್ತೀನಿ. ಈಗ ನಾವು ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ 17.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ನಾವು ಹೀಗೆ ಫೋಲ್ಡ್ ಮಾಡ್ಕೊತೀವಿ. ಹೀಗೆ ಫೋಲ್ಡ್ ಮಾಡಿಕೊಂಡಾಗ ಮುಂದೆ 1 ಇಂಚ್ ಎಕ್ಸ್ಟ್ರಾ ಉದ್ದ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ? ಈ ಸೈಡ್ ಬಟ್ಟೆನ ನಾನು ಕೆಳಗೆ ಮಾಡಿಕೊಂಡು ಈಗ ಇಟ್ಕೋತೀನಿ. ಮತ್ತು ಇಲ್ಲಿ ಹೀಗಿರುತ್ತೆ. ಈಗ ನಾನು ಈಗ ಇಟ್ಕೊಂಡು ಇಲ್ಲಿಂದ ಮಾರ್ಕ್ ಹಾಕ್ಕೊತೀನಿ. ನೋಡಿ, ನೆಕ್ಕಿಗೆ ಬಂದರೆ ನೆಕ್ಕು ನಾನು 2 ತೊಗೊಳ್ತೀನಿ. ಶೋಲ್ಡರ್ ಬಂದು 3.5 ಇಂಚಷ್ಟು ತೊಗೊಳ್ತೀನಿ. ನೆಕ್ಕಿಗೆ ಬಂದು ನಾನು ಮುಂದೆ ಡೀಪ್ ನಾನು 7 ತೊಗೊಳ್ತೀನಿ. ನೋಡಿ, 7 ತೊಗೊಂಡಿದ್ದೀನಿ. ಹಾಗೆ ಕೆಳಗೆ ನಾನು 2.5 ಇಂಚಷ್ಟು ಅಗಲ ತೊಗೊಳ್ತೀನಿ, ಅಥವಾ 3 ತೊಗೊಳ್ಳಿ, 2.5 ಇಂಚಷ್ಟು ತೊಗೊಳ್ಳಿ. ನಾನು 2.5 ಇಂಚಷ್ಟು ನಾನು ಅಗಲ ತೊಗೊಳ್ತಾ ಇದ್ದೀನಿ. ಕೆಳಗಡೆ ಬರ್ತಾ ಅಗ್ಲಾಗಿ ಬರಬೇಕು. ಮತ್ತು ನಾನು ಸ್ಲೀವ್ಗೆ 5.5 ಇಂಚ್ ಅಂದರೆ 5.5 ಇಂಚಷ್ಟು ನಾನು ಉದ್ದ ತೊಗೊಳ್ತಾ ಇದ್ದೀನಿ. ನೋಡಿ, ಈಗ ಮಾರ್ಕ್ ಮಾಡ್ತೀನಿ ನಾನು. ನೋಡಿ, ಮಾರ್ಕ್ ಆಯಿತು. ಈಗ ಕಟೋರಿ ಪೀಸ್ ಅಂತ ಬರುತ್ತೆ, ಅದನ್ನು ನಾನು ತೊಗೊಳ್ತೀನಿ 3.5 ಇಂಚಷ್ಟು. ಕೆಳಗೆ ಬಂದು ಅಂದರೆ ಹಿಂದೆ ಬಂದು 2.5 ಇಂಚಷ್ಟು ತೊಗೊಳ್ತೀನಿ. ಈಗ ಇದನ್ನು ಮಾರ್ಕ್ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ನಾನು ಸ್ಲೀವ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಲೀವ್ಗೆ ಬಂದು 1/2 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ, 1 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು
ಶೇಪ್ ತನ್ನಿ. ನೋಡಿ ಶೇಪ್ ಕರೆಕ್ಟಾಗಿ ಬಂದಿದೆ. ಈಗ ಇದನ್ನು ಕಟ್ ಮಾಡ್ತೀನಿ. ನೋಡಿ ನಾನೀಗ ಕಟೋರಿ ಪೀಸಸ್ಸು ಮತ್ತು ಡೀಪ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ಈಗ ಬ್ಯಾಕಿಗೆ ಬರೋಣ. ನಾನಿಲ್ಲಿ ಡೀಪ್ 9 ಇಂಚಿಗೆ ಇಡ್ತೀನಿ. 9 ಇಂಚ್ ಇಟ್ಬಿಟ್ಟು ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನಲ್ಲಿ ನಿಮ್ಮ ಬ್ಲೌಸ್ ಡೀಪನ್ನು ಕಟ್ ಮಾಡ್ಕೋಬೋದು. ಈ ರೀತಿ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಸ್ಲೀವ್ಗೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಇಟ್ಕೊಂಡು ನಾವು ಬ್ಲೌಸಿನ ಅಗಲದ ಅಳತೆಗೆ 13.5 ಇಂಚಷ್ಟು ತೊಗೊಂಡಿದ್ವಿ. ಅದರಲ್ಲಿ 2 ಇಂಚ್ ಕಮ್ಮಿ ಮಾಡಿದ್ರೆ 11.5 ಇಂಚ್ ಬರುತ್ತೆ. ಆ 11.5 ಇಂಚನ್ನು ನಾವು ಸ್ಲೀವ್ಗೆ ಅಗಲಕ್ಕೆ ತೊಗೋಬೋದು. ಫೋಲ್ಡ್ ಮಾಡಿ ಇಟ್ಕೊಂಡು 11.5 ಇಂಚ್ಗೆ ನಾನು ತೊಗೊಂಡಿದ್ದೀನಿ. 11.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ 11.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಉದ್ದ ನನಗೆ ಒಂದೊಂದು ಸ್ಲೀವ್ಗೆ 11 ಇಂಚ್ ಬೇಕು. ಅದಕ್ಕೆ ನಾನು 11 ಇಂಚ್ಗೆ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ನಾನೀಗ ಇಲ್ಲಿ 11 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಡು 11 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಓಪನ್ ಇದೆಯಲ್ಲ, ಈ ಸೈಡ್ ನಾವು 3.5 ಇಂಚಷ್ಟು ಮಾರ್ಕ್ ಮಾಡ್ಕೊತೀನಿ. ನೋಡಿ 3.5 ಇಂಚಷ್ಟು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬಂದು ಇಲ್ಲಿಗೆ ಶೇಪ್ ಕೊಡಬೇಕು. ಇಟ್ಕೊಂಡಿದ್ದೀನಿ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಶೇಪ್ ಬರಬೇಕು. ನೋಡಿ ಈಗ ನಮಗೆ ಕಟಿಂಗ್ ಎಲ್ಲ ಮುಗೀತು. ನೋಡಿ ಹೀಗೆ